ಇದು ಸಂಪೂರ್ಣವಾಗಿ ಕೆಆರ್ಎಸ್ ಪಕ್ಷದ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಹೊರಡಿಸಿರುವಂತಹ ಆದೇಶ. ಇದು ಸಂಪೂರ್ಣವಾಗಿ ಜನವಿರೋಧಿ, ಜನರ ಹಕ್ಕುಗಳನ್ನು ದಮನ ಮಾಡುವುದಕ್ಕೆ ತಂದಿರುವಂತಹ ಆದೇಶ. ನನಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರ ಈಗ ಹೊರಡಿಸಿರುವಂತಹ ಈ ಆದೇಶ ಏನಿದೆ ಇದು ದೇಶದ ಯಾವುದೇ ರಾಜ್ಯದಲ್ಲಿಯೂ ಇಲ್ಲ. ಈಗಾಗಲೇ ಅದು ಸಿಸಿಟಿವಿಯಲ್ಲಿ ಆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಅಲ್ಲಿ ದುರ್ನಡತೆ ತೋರಿಸ್ತಾ ಇದ್ದಾರೆ ಅಂತ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಬಂಧುಗಳೇ ನಮಸ್ಕಾರ. ಸರ್ಕಾರ ಇವತ್ತು ಜುಲೈ 15, 2022 ಒಂದು ಆದೇಶವನ್ನ ಸುತ್ತೋಲೆಯನ್ನ ಹೊರಡಿಸಿದೆ. ಸರ್ಕಾರಿ ಕಚೇರಿಯಲ್ಲಿ ಯಾರೂ ಸಹ ಸಾರ್ವಜನಿಕರು ಅಥವಾ ಇವರು ಹೇಳುವ ಹಾಗೆ ಅನಧಿಕೃತ ವ್ಯಕ್ತಿಗಳು ಅನುಮತಿ ಇಲ್ಲದೆ ಫೋಟೋ ಮತ್ತು ವಿಡಿಯೋಗಳನ್ನ ತೆಗೆಯಬಾರದು ಅಂತ ಹೇಳಿ. ಇದು ಕಳೆದ 3-4 ವರ್ಷಗಳಿಂದ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಜನರಲ್ಲಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ವಿಡಿಯೋ ಮಾಡೋದ್ರ ಮೂಲಕ ಸರ್ಕಾರಿ ಅಧಿಕಾರಿಗಳ ನೌಕರರ ದುರ್ನಡತೆಯನ್ನ, ದುರಹಂಕಾರವನ್ನ, ಭ್ರಷ್ಟಾಚಾರವನ್ನ, ಲಂಚಕೋರತನವನ್ನ ಜನರ ಮುಂದೆ ಇಡ್ತಾ ಇದ್ದ ಹೋರಾಟ ಮತ್ತು ಸರ್ಕಾರಿ ಕಚೇರಿಯಲ್ಲಿರುವಂತಹ ಒಟ್ಟಾರೆ ಲೋಪದೋಷಗಳೇನಿದೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವಂತಹದ್ದು, ಟಾಯ್ಲೆಟ್ ಸರಿಯಾಗಿ ಇಲ್ಲದೆ ಇರುವಂತಹದ್ದು, ಎಲ್ಲಂದ್ರಲ್ಲಿ ಗಲೀಜಿರುವಂತಹದ್ದು, ಇಂತಹ ಎಲ್ಲ ಲೋಪದೋಷಗಳನ್ನ ವಿಡಿಯೋ ಮಾಡಿ ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದಂತಹ ಒಂದು ಹೋರಾಟ, ಜನರಲ್ಲಿ ಚೈತನ್ಯ ತುಂಬುವಂತಹ ಕೆಲಸ ಏನಿತ್ತು ಅದನ್ನ ಹತ್ತಿಕ್ಕಲು ತಂದಿರುವಂತಹ ಆದೇಶ. ಈ ರಾಜ್ಯ ಸರ್ಕಾರ, ಪರಮಭ್ರಷ್ಟ ಬಿಜೆಪಿ ಸರ್ಕಾರ ಕೆಆರ್ಎಸ್ ಪಕ್ಷದ ಜನಪರ ಹೋರಾಟವನ್ನ ಹತ್ತಿಕ್ಕಲು ಹೊರಡಿಸಿರುವಂತಹ ಆದೇಶ. ಇವತ್ತು ದೇಶ ಇನ್ನೊಂದು ಸರಿಯಾಗಿ 1 ತಿಂಗಳಿಗೆ 75 ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದು ಯಾವ ರೀತಿ ಅಂದ್ರೆ, ಹಿಂದೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರಿ ನೌಕರರನ್ನ ರಕ್ಷಣೆ ಮಾಡೋದಕ್ಕೆ ಬ್ರಿಟಿಷರು ಯಾವೆಲ್ಲ ತರಹದ ಡ್ರಕೋನಿಯನ್ ಕಾನೂನುಗಳನ್ನ, ಕಾಯ್ದೆಗಳನ್ನ ತರ್ತಾ ಇದ್ರೋ ಆ ತರಹದ ಆದೇಶ ಇದು ಸಂಪೂರ್ಣವಾಗಿ ಜನವಿರೋಧಿ, ಜನರ ಹಕ್ಕುಗಳನ್ನು ದಮನ ಮಾಡುವುದಕ್ಕೆ ತಂದಿರುವಂತಹ ಆದೇಶ. ಇದರಲ್ಲಿ ಜನರ ಹಿತ ಇಲ್ಲವೇ ಇಲ್ಲ. ಕೆಲವು ಭ್ರಷ್ಟ ಸರ್ಕಾರಿ ನೌಕರರನ್ನ, ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿರುವವರನ್ನ ರಕ್ಷಣೆ ಮಾಡೋದಿಕ್ಕೆ ಈ ಸರ್ಕಾರ ತಂದಿರುವಂತಹದ್ದು. ಹಿಂದೆ ಪ್ರಬಲವಾಗಿದ್ದಂತಹ ಲೋಕಾಯುಕ್ತವನ್ನ ನಾಶ ಮಾಡಿ ಇಲ್ಲಿ ಎಸಿಬಿಯನ್ನ ರಚನೆ ಮಾಡಿ ಇವತ್ತು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಯಾವ ಕಾಯ್ದೆ, ಕಾನೂನು, ಕೋರ್ಟು, ಸಂಘ, ಒಂದು ಸಾಂವಿಧಾನಿಕ ಸಂಸ್ಥೆ ಅವರನ್ನ ಶಿಕ್ಷಿಸೋದಿಕ್ಕೆ ಅಥವಾ ಪರಿಶೀಲಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭ ಏನು ಸೃಷ್ಟಿಯಾಗಿದೆಯೋ ಅದರ ಮುಂದುವರಿದ ಭಾಗವಾಗಿ ಸರ್ಕಾರಿ ನೌಕರರು ಮಾಡುವಂತಹ ಅಕ್ರಮಗಳನ್ನ ಯಾರೂ ಪ್ರಶ್ನಿಸಬಾರದು ಅನ್ನುವಂತಹ ಹೊಸ ನಿಯಮವನ್ನ ಇವತ್ತಿನ ಬಿಜೆಪಿ ಸರ್ಕಾರ ತಂದಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಲೋಕಾಯುಕ್ತವನ್ನ ಸರ್ವನಾಶ ಮಾಡಿತು. ಇವತ್ತು ಬಿಜೆಪಿ ಸರ್ಕಾರ ಅದರ ಮುಂದುವರಿದ ಭಾಗವಾಗಿ ಲೋಕಾಯುಕ್ತವನ್ನ ಮೊದಲ ಸಂಪುಟ ಸಚಿವ ಸಭೆಯಲ್ಲಿಯೇ ನಾವು ತರ್ತೀವಿ, ಎಸಿಬಿಯನ್ನು ರದ್ದು ಮಾಡಿ ಲೋಕಾಯುಕ್ತವನ್ನ ಬಲಿಷ್ಠ ಮಾಡ್ತೀವಿ ಅಂತ ಹೇಳಿದಂತಹ ಬಿಜೆಪಿ ಸರ್ಕಾರ ತನ್ನ ಮಾತಿನಂತೆ ನಡೆದುಕೊಂಡಿಲ್ಲ. ಅದಕ್ಕೆ ವಿರುದ್ಧವಾಗಿ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಹಕ್ಕುಗಳನ್ನ ದಮನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಈಗಾಗಲೇ ಈ ಕಾಯ್ದೆಗೆ ಅಥವಾ ಈ ಆದೇಶ, ಇದು ಕಾಯ್ದೆ ಅಲ್ಲ, ಈ ಆದೇಶಕ್ಕೆ ಕಾನೂನಿನಲ್ಲಿ ಯಾವುದೇ ಮಾನ್ಯತೆ ಇಲ್ಲ ಅನ್ನುವಂತಹ ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಈಗಾಗಲೇ ನಾವು ಕಾನೂನು ಪರಿಣಿತರನ್ನ ಸಂಪರ್ಕ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತರದ್ದು ಯಾವ್ದಾದ್ರು ಇದೆಯಾ ಅಂತ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರ ಈಗ ಹೊರಡಿಸಿರುವಂತಹ ಈ ಆದೇಶ ಏನಿದೆ ಇದು ದೇಶದ ಯಾವುದೇ ರಾಜ್ಯದಲ್ಲಿಯೂ ಇಲ್ಲ. ಮತ್ತು ಈ ವಿಚಾರವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೇ ಆಗಲಿ ವಿಡಿಯೋ ಮಾಡಬಹುದು ಮತ್ತು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಬಹುದು ಅನ್ನುವಂತಹದನ್ನ ಈಗಾಗಲೇ ಕೇರಳ ಹೈಕೋರ್ಟ್ ಮಾನ್ಯ ಮಾಡಿದೆ, ಆದೇಶ ಹೊರಡಿಸಿದೆ. ಅದಕ್ಕೆ ಹಕ್ಕು ಇದೆ ಸಾರ್ವಜನಿಕರಿಗೆ ಅಂತೇಳಿ. ಈಗ ಸರ್ಕಾರಿ ಕಚೇರಿಯಲ್ಲಿ, ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲಾ ಕಡೆಯೂ ಸಿಸಿಟಿವಿ ಇದೆ. ಸಿಸಿಟಿವಿ ಇರುವಂತಹ ಸಂದರ್ಭದಲ್ಲಿ ಬೇರೆಯವರು, ಸಾರ್ವಜನಿಕರು, ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇನ್ನೊಬ್ಬರು ಹೋಗಿ ಅಲ್ಲಿ ವಿಡಿಯೋ ಮಾಡಿದಾಗ ಯಾವ ರೀತಿಯ ಅದು ಅವರ ಹಕ್ಕು ಅಥವಾ ಕರ್ತವ್ಯಕ್ಕೆ ಅಡಚಣೆ ಆಗುತ್ತೆ, ಯಾವ ರೀತಿಯ ಗೌರವಕ್ಕೆ ಚ್ಯುತಿ ತರುತ್ತೆ. ಈಗಾಗಲೇ ಅದು ಸಿಸಿಟಿವಿಯಲ್ಲಿ ಆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ದುರ್ನಡತೆ ತೋರಿಸ್ತಾ ಇದ್ದಾರೆ ಅಂತ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಹಾಗಿರುವಾಗ ಬೇರೆಯವರು, ಸಾರ್ವಜನಿಕರು ವಿಡಿಯೋ ಮಾಡಿದ್ರೆ ಹೇಗೆ ಅದು ಅವರ ಗೌರವಕ್ಕೆ ಚ್ಯುತಿ ಬರುತ್ತೆ? ಇದು ಸಂಪೂರ್ಣವಾಗಿ ಕೆಆರ್ಎಸ್ ಪಕ್ಷದ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಹೊರಡಿಸಿರುವಂತಹ ಆದೇಶ. ಮುಂದುವರೆದ ಭಾಗವಾಗಿ
ಈಗ ಪೊಲೀಸ್ ಠಾಣೆಗಳಲ್ಲಿ ಸಿಸಿಟಿವಿ ಇದೆ. ಪೊಲೀಸರು ಸ್ವತಃ ಕಾರ್ಯನಿರ್ವಹಿಸುವಾಗ ಈಗ ಬಾಡಿ ಕ್ಯಾಮೆರಾ ಹಾಕಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈಗಾಗಲೇ ಎಷ್ಟೋ 60-70 ಕೋಟಿ ರೂಪಾಯಿಗಳ ಮೊತ್ತದ ಬಾಡಿ ಕ್ಯಾಮೆರಾಗಳನ್ನ ಕೊಂಡುಕೊಂಡು ಇವತ್ತು ಬೆಂಗಳೂರಿನಲ್ಲಿ ಪೊಲೀಸರು ಹಾಕೊಳ್ತಾ ಇದ್ದಾರೆ. ಸಾರ್ವಜನಿಕರ ದುಡ್ಡಿನಲ್ಲಿ ಇವತ್ತು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಯಾವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ? ಹಾಗಾಗಿ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು, ಕೆಲವು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮಾತುಗಳನ್ನ ಕೇಳಿಕೊಂಡು ಇವತ್ತು ಸರ್ಕಾರ ಜನರ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ಹೊರಡ್ತಾ ಇದೆ. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತುಂಡವಾಗಿ ಖಂಡಿಸುತ್ತೆ ಮತ್ತು ವಿರೋಧಿಸುತ್ತೆ. ಮುಂದುವರೆದ ಭಾಗವಾಗಿ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ನಾವು ಇದನ್ನ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡೋದಕ್ಕೆ ನಾವು ಯೋಚಿಸ್ತಾ ಇದ್ದೀವಿ. ಹಾಗೇನೆ ನಮ್ಮ ಕಾನೂನು ಪರಿಣಿತರು ಇದಕ್ಕಿರುವಂತ ಕಾನೂನಿನ ಮಾನ್ಯತೆ ಏನಿದೆ ಅಂತ ನೋಡ್ತಾ ಇದ್ದಾರೆ. ಮುಂದಿನ ಕೆಲವು ದಿನಗಳ ಕಾಲ ನಾವು ಸರ್ಕಾರಿ ಕಚೇರಿಗಳ ಮುಂದೆ ಲೈವ್ ಮಾಡಿ ಇದನ್ನ ವಿರೋಧಿಸ್ತೀವಿ. ಸರ್ಕಾರಿ ಕಚೇರಿಗಳ ಒಳಗಡೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ನಾವು ಈಗ ಮುಂದಿನ ಕೆಲವು ದಿನಗಳ ಕಾಲ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದ್ದೀವಿ. ಯಾಕೆಂದ್ರೆ ಇದನ್ನ ಕಾನೂನು ಮಾನ್ಯತೆ ಏನಿದೆ ಅಂತ ತಿಳಿದುಕೊಳ್ಬೇಕು ಅನ್ನುವ ಏಕೈಕ ಕಾರಣಕ್ಕಾಗಿ. ಅದಾದ ನಂತರ ಇದಕ್ಕೆ ಯಾವತ್ತು ಕಾನೂನಿನ ಮಾನ್ಯತೆ ಇಲ್ಲ ಅಂತ ಗೊತ್ತಾಗುತ್ತೋ ಮತ್ತು ಈ ಆದೇಶವನ್ನ ಸರ್ಕಾರ ಹಿಂಪಡೆದಿರಲಿಲ್ಲವೋ ಆವತ್ತು ನಾವು ರಾಜ್ಯದ ಮೂಲೆ ಮೂಲೆಯಲ್ಲಿ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಲೈವ್ ವಿಡಿಯೋ ಮಾಡ್ತೀವಿ, ವಿಡಿಯೋ ರೆಕಾರ್ಡ್ ಮಾಡ್ತೀವಿ, ಫೇಸ್ಬುಕ್ ಲೈವ್ ಮಾಡ್ತೀವಿ. ಈ ಸರ್ಕಾರಿ ಅಧಿಕಾರಿಗಳು ಈ ಸರ್ಕಾರಿ ಆದೇಶದ ಪ್ರಕಾರ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾವು ನೋಡಬೇಕು. ಯಾಕೆಂದ್ರೆ ಯಾವುದೇ ಒಂದು ಉಲ್ಲಂಘನೆ ಆಗಿದೆ ಅಂದ್ರೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಇನ್ನೊಂದೇನೋ ಕ್ರಮ ಆಗಬೇಕು ಅಂದ್ರೆ ಅದು ಪರ್ಟಿಕ್ಯುಲರ್ CRPC ಸೆಕ್ಷನ್ ಅಥವಾ IPC ಸೆಕ್ಷನ್ ಉಲ್ಲಂಘನೆ ಆಗಿರಬೇಕು. ಹಾಗಾಗಿ ಯಾವ CRPC ಸೆಕ್ಷನ್ ಅಥವಾ IPC ಸೆಕ್ಷನ್ ಅಲ್ಲಿ ಇದು ಉಲ್ಲಂಘನೆ ಆಗುತ್ತೆ, ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಇವರು ಹೇಳಬೇಕು ಈ ಸರ್ಕಾರ. ಆ ನಿಟ್ಟಿನಲ್ಲಿ ನಾವು ಕಾನೂನು ಭಂಗ ಮಾಡೋದಕ್ಕೂ ಸಿದ್ಧ ಇದ್ದೀವಿ. ಇವತ್ತು ದೇಶದ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂತಹ ಜನವಿರೋಧಿ ಕಾನೂನುಗಳನ್ನ ನಾವು ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ಕಾನೂನು ಭಂಗ ಚಳವಳಿ ಮಾಡಿ ಈ ಆದೇಶಗಳನ್ನು ಧಿಕ್ಕರಿಸದೇ ಇದ್ದರೆ ಇವರು ಜನರ, ಸಾರ್ವಜನಿಕರ, ಈ ದೇಶದ, ಈ ರಾಜ್ಯದ ಪ್ರಜೆಗಳ ಪ್ರತಿಯೊಂದು ಮೂಲಭೂತ ಹಕ್ಕುಗಳನ್ನು ಸಹ ಕಿತ್ತುಕೊಳ್ತಾರೆ. ಆ ಮೂಲಕ ಇಲ್ಲಿ ದುರಾಡಳಿತ ಶಾಶ್ವತವಾಗಿಬಿಡುತ್ತೆ. ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು, ಒಂದು ಪ್ರಜಾಪ್ರಭುತ್ವ ನೆಲೆಗೊಳ್ಳಬೇಕು ಅನ್ನುವಂತಹ ನಮ್ಮ ಪೂರ್ವಿಕರ ಆಶಯ ಏನಿತ್ತು ಅವೆಲ್ಲದಕ್ಕೂ ಚ್ಯುತಿ ಬರುತ್ತೆ. ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವಕಾಶ ಮಾಡಿಕೊಡೋದಿಲ್ಲ. ಹಾಗಾಗಿ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಆದೇಶಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ ತಕ್ಷಣ ನಿಮಗೆ ಛೀಮಾರಿ ಹಾಕಲಾಗುತ್ತೆ. ಹಾಗಾಗಿ ಈ ಕೂಡಲೇ ಈ ಕಾನೂನನ್ನು ಹಿಂಪಡೆದು ಸಾರ್ವಜನಿಕರ ಹಿತವನ್ನ ರಕ್ಷಣೆ ಮಾಡಿ. ಸಾರ್ವಜನಿಕ ಹಿತರಕ್ಷಣೆ ಮಾಡಬೇಕು ಅಂದ್ರೆ ಸರ್ಕಾರಿ ನೌಕರರಿಗೆ ನೀವು ಹೇಳಬೇಕು, ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಬೇಡಿ, ಲಂಚ ತೆಗೆದುಕೊಳ್ಳಬೇಡಿ, ಸಾರ್ವಜನಿಕರನ್ನ ಗೌರವದಿಂದ ಕಂಡು ಅವರ ಕೆಲಸವನ್ನ ಮಾಡಿಕೊಡಿ. ಹಾಗಾಗಿ ನೀವು ಇವತ್ತು ಸಾರ್ವಜನಿಕ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ CCTV ರೆಕಾರ್ಡ್ ಆಗ್ತಿರುವಾಗ ಇನ್ನೊಬ್ರು ಯಾರೋ ವಿಡಿಯೋ ಮಾಡಿದ್ರೆ ಅದರಿಂದ ನಿಮ್ಗೆ ಆಗುವಂತ ತೊಂದರೆ ಏನು ಅನ್ನುವುದನ್ನ ನೀವು ಅವರಿಗೆ ತಿಳಿಸಬೇಕು. ಸರ್ಕಾರಿ ನೌಕರರಿಗೆ ಮನದಟ್ಟು ಮಾಡಬೇಕು. ಇವತ್ತು ಸರ್ಕಾರಿ ನೌಕರರ ಒಂದು ವರ್ಗ ಆವತ್ತಿನ ಆಡಳಿತಾರೂಢ ಪಕ್ಷಗಳ ಜೊತೆಗೆ ಅಥವಾ ಭ್ರಷ್ಟ ರಾಜಕಾರಣಿಗಳ ಜೊತೆಗೆ ಸೇರಿಕೊಂಡು ಅವರ ಚೇಲಾಗಳಾಗಿ ಇವತ್ತು ಸರ್ಕಾರಿ ನೌಕರರ ಸಂಘದಲ್ಲಿರುವಂತಹ ಹಲವಾರು ಜನ ಭ್ರಷ್ಟ ರಾಜಕಾರಣಿಗಳ ಬೇನಾಮಿಗಳಾಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ ಅಂತ ಸರ್ಕಾರಿ ನೌಕರರು ಮತ್ತು ಈ ಸರ್ಕಾರ ಭಾವಿಸಬಾರದು. ಬಿಜೆಪಿ ಪಕ್ಷದ ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಹಾಗೆ ಭಾವಿಸಬಾರದು. ಜನರಿಗೂ ಗೊತ್ತಿದೆ ಯಾವೆಲ್ಲ ಭ್ರಷ್ಟ ಸರ್ಕಾರಿ ನೌಕರರು, ಯಾವೆಲ್ಲ ಪರಮ ಭ್ರಷ್ಟ ರಾಜಕಾರಣಿಗಳ ಬೇನಾಮಿಗಳು ಅಂತೇಳಿ. ಹಾಗಾಗಿ ಅವೆಲ್ಲವನ್ನು ನಾವು ಮುಂದಿನ ದಿನಗಳಲ್ಲಿ ಮಾತನಾಡಲಿದ್ದೇವೆ. ಈ ಕೂಡಲೇ ಈ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಮಟ್ಟದ ಸಂಕೋಚ ಇದ್ದರೆ, ಸಾರ್ವಜನಿಕರ ಹಿತವನ್ನ ಕಾಪಾಡಬೇಕು ಅನ್ನುವಂತಹ ಕನಿಷ್ಠ ನೈತಿಕತೆ ಇದ್ದರೆ ಈ ಕೂಡಲೇ ಈ ಆದೇಶವನ್ನು ಹಿಂಪಡೆಯಲಿಲ್ಲ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಾನೂನು ಭಂಗ ಚಳವಳಿಗೆ ಮುಂದಾಗುತ್ತೆ. ಆ ಮೂಲಕ ಕಾನೂನು ಭಂಗ ಚಳವಳಿಯ ಮೂಲಕ ನಾವು ಜೈಲು ಬರೋ ಆಗೋದಕ್ಕೂ ಸಹ ಸಿದ್ಧವಿದ್ದೀವಿ. ಯಾವ ಕಾನೂನಿನ ಅಡಿಯಲ್ಲಿ, ಯಾವ CRPC ಸೆಕ್ಷನ್ ಅಥವಾ IPC ಸೆಕ್ಷನ್ ಅಡಿಯಲ್ಲಿ ಈ ಕಾಯ್ದೆಯನ್ನ ಈ ಆದೇಶವನ್ನ ಉಲ್ಲಂಘಿಸಿದವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದನ್ನ ನಾವು ನೋಡಬೇಕಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದನ್ನು ಸಾರ್ವಜನಿಕರ ಮುಂದೆ ಇಟ್ಟು ಈ ಆದೇಶವನ್ನ ವಿರೋಧಿಸುತ್ತೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸುತ್ತೆ. ರಾಜ್ಯ ಸರ್ಕಾರದ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ. ಪ್ರಾಮಾಣಿಕವಾಗಿ ದಕ್ಷತೆಯನ್ನು ನೀವು ಕೆಲಸ ಮಾಡ್ತಾರೆ, ನಿಮ್ಗೆ ಯಾರು ತೊಂದರೆ ಮಾಡ್ತಾರೆ, ನಿಮ್ಮನ್ನು ಯಾರು ಪ್ರಶ್ನಿಸ್ತಾರೆ? ನೀವು ಸರ್ಕಾರಿ ಕಚೇರಿಯಲ್ಲಿ ಕುಳಿತುಕೊಂಡಿರುವಾಗ ನಿಮ್ಮ ಘನತೆ ಗೌರವಕ್ಕೆ ಚ್ಯುತಿ ಬರುವಂತದ್ದು ಯಾವಾಗ ಆಗುತ್ತೆ?
ನೀವು ದುರ್ನಡತೆ ತೋರಿದಾಗ, ದುರ್ವರ್ತನೆ ತೋರಿದಾಗ, ಸರ್ಕಾರಿ ನೌಕರನಿಗೆ ತಕ್ಕದಲ್ಲದ ನಡವಳಿಕೆಯನ್ನು ತೋರಿಸಿದಾಗ ಮಾತ್ರ ನಿಮ್ಮ ಘನತೆ ಕುಗ್ಗುತ್ತೆ ಹೊರತು ನೀವು ಸಾರ್ವಜನಿಕರ ಜೊತೆ ಗೌರವದಿಂದ ಮಾತನಾಡಿಸಿ ಸಮಯಕ್ಕೆ ಸರಿಯಾಗಿ ಅವರ ಕೆಲಸವನ್ನ ಮಾಡಿಕೊಡ್ತಾ ಇದ್ರೆ ಆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರಿ ನೌಕರರು ಈ ಕಾಯ್ದೆಯನ್ನು ಸರ್ಕಾರಿ ನೌಕರರೇ ವಿರೋಧಿಸಬೇಕು. ಈ ಆದೇಶವನ್ನ ಸರ್ಕಾರಿ ನೌಕರರೇ ವಿರೋಧಿಸಿ ಅವರು ಸಾರ್ವಜನಿಕರ ಪರವಾಗಿದ್ದೀವಿ ಅನ್ನುವುದನ್ನ ಎತ್ತಿ ಹಿಡಿಯಬೇಕು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಹೋರಾಟಗಳನ್ನ ಮಾಡುತ್ತೆ ಅನ್ನೋದನ್ನ ನಾವು ತದನಂತರಗಳಲ್ಲಿ ತಿಳಿಸ್ತೀವಿ. ಈ ವಿಚಾರದಲ್ಲಿ ರಾಜ್ಯದ ಕೋಟ್ಯಾಂತರ ಜನರ ಸಾರ್ವಜನಿಕರ ಪ್ರಜೆಗಳ ಸಹಕಾರವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಸಂದರ್ಭದಲ್ಲಿ ಕೋರುತ್ತೆ. ರಾಜ್ಯದ ಜನತೆ ಕೆಆರ್ಎಸ್ ಪಕ್ಷದ ನಿರಂತರ ಹೋರಾಟವನ್ನ ಯಾವ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ದುರ್ನಡತೆಯನ್ನ, ಭ್ರಷ್ಟಾಚಾರವನ್ನ, ಅಕ್ರಮವನ್ನ ಪ್ರಶ್ನಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ, ಪೊಲೀಸರ ದರ್ಪ, ದೌರ್ಜನ್ಯ, ಶೋಷಣೆಯನ್ನ ಪ್ರಶ್ನಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಒಂದು ಆಶಾಕಿರಣವಾಗಿ ಮೂಡಿ ಬಂದಿದೆ. ಹಾಗಾಗಿ ಇವತ್ತು ರಾಜ್ಯದ ಕೋಟ್ಯಾಂತರ ಜನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸ್ತಾ ಇದ್ದಾರೆ. ಈ ಸರ್ಕಾರದ ಈ ನೀಚ ಆದೇಶ, ಭ್ರಷ್ಟ ಆದೇಶ, ಜನವಿರೋಧಿ ಆದೇಶ ಏನಿದೆ ಆ ಆದೇಶವನ್ನ ಸಾರ್ವಜನಿಕರು ತಿರಸ್ಕರಿಸ್ತಾರೆ, ವಿರೋಧಿಸ್ತಾರೆ ಮತ್ತು ಆ ವಿಚಾರವಾಗಿ ಹೋರಾಟ ಮಾಡುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೊತೆಗಿರ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ. ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.